ಕೇಳಿದ್ರಲ್ಲ ಸ್ನೇಹಿತರೆ, ಪುರೋಹಿತ್ ಹೇಳ್ತಾ ಇದ್ರೆ ಇನ್ನು ಕೇಳೋಣ ಅನ್ಸುತ್ತೆ. ಮಹಾರಾಜರ ಗುಣಗಾನ ಯಾರ ಬಾಯಲ್ಲಿ ಕೇಳಿದ್ರು ಚಂದಾರಿ. ನೋಡಿ, ನಾವು ರಾಜಲಾಂಛನವನ್ನ ಎಲ್ಲ ಕಡೆ ನೋಡಿದೀವಿ. ರಾಜಲಾಂಛವನ್ನ ಅರಮನೆಗಳಲ್ಲಿ, ಬಹುತೇಕ ನೋಡಿ ಪದಕಗಳಲ್ಲಿ ನೋಡಿದೀವಿ. ದೇವಸ್ಥಾನದ ಬಾಗಿಲಲ್ಲಿ ರಾಜಲಾಂಛನ ನೋಡಿದ್ದು ನಾವು ಇಲ್ಲಿ ಮಾತ್ರವೇ. ನೋಡಿ, ಇಲ್ಲಿ ಗಂಡಬೇರುಂಡ ಲಾಂಛನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ದೈವಾಂಶ ಸಂಭೂತ ಪುಣ್ಯಾತ್ಮ ಕಟ್ಟಿಸಿದಂಥದ್ದು ಇದು ಅನ್ನೋದಕ್ಕೆ ಸಾಕ್ಷಿಯಾಗಿ ಇದು 1911ರಲ್ಲಿ ಡ್ಯಾಮ್ ಕಟ್ಟಕ್ ಶುರು ಮಾಡಿದಾಗ್ಲೇ ರಿಲೊಕೇಶನ್ ಮಾಡಿದಾಗ್ಲೇ ಕಟ್ಟಿಸಿದಂತ ದೇವಸ್ಥಾನ ಇದು. ಇದನ್ನ ಬಂದು ನೋಡ್ಬೇಕು ನೀವು. ಬ್ಯಾಕ್ ವಾಟರ್ಗೆ ಹೋಗಿ ಸೆಲ್ಫಿ ತಗೊಳ್ಳೋದಲ್ಲ, ಈ ದೇವಸ್ಥಾನಕ್ಕೆ ಬರ್ಬೇಕು ನೀವು. ಮೂಲ ವಿಗ್ರಹ ವೇಣುಗೋಪಾಲನನ್ನು, ಅನಂತ ಪದ್ಮನಾಭನನ್ನು, ಶ್ರೀನಿವಾಸ ದೇವರನ್ನು ನೋಡ್ಬೇಕು. ಬನ್ನಿ ಇಲ್ಲಿ ಶ್ರೀನಿವಾಸ ದೇವರು. ಸ್ವಾಮಿ ಇದೊಂಚೂರು ತೋರಿಸಿ. ಇದು ಶ್ರೀನಿವಾಸ ಸ್ವಾಮಿ. ಇದು ಮೂಲ ಆ ದೇವಸ್ಥಾನಕ್ಕೆ ಮೂಲದಲ್ಲಿ ಇದ್ದಂತ ಇದು ಸೆಂಟ್ರಲ್ಲಿ ಇದ್ದಂತ ದೇವರೇ ಇದು ಮೂಲದಲ್ಲಿ. ಆ ನಂತರದ ಹೊಯ್ಸಳರ ಕಾಲದಲ್ಲಿ ತ್ರಿಕೂಟಾಚಲ ಅವ್ರು ಮಾಡಿದ್ದೆಲ್ಲ. ಆ ತ್ರಿಕೂಟಾಚಲದಲ್ಲಿ ಮಧ್ಯದಲ್ಲಿ ಶ್ರೀನಿವಾಸ, ಈ ಕಡೆಗೆ ಉತ್ತರ ಮುಖವಾಗಿ ವೇಣುಗೋಪಾಲ, ದಕ್ಷಿಣ ಮುಖವಾಗಿ ಅನಂತ ಪದ್ಮನಾಭನ್ ಇರಿಸಿದ್ರು. ನೀವು ಈಗ ನೋಡ್ಬೇಕು ಮಂಟಪ ಕಾಣುತ್ತೆ ಅಷ್ಟೇ, ಅಲ್ಲಿ ಮಂಟಪಗಳು ಕಾಣುತ್ತೆ ಆ ಕಡೆ ಈ ಕಡೆ. ಅಲ್ಲಿ ಇದ್ದಂತ ಎರಡು ಮಧ್ಯದಲ್ಲಿ ಇದ್ದು ಶ್ರೀನಿವಾಸರನ್ನೇ. ಯಾಕೆಂದ್ರೆ ಗೆಜೆಟ್ ಅಲ್ಲಿ ನೋಡಿದ್ರೆ ಪೂರ್ತಿ ಬರ್ದಿದ್ದಾರೆ. 1800ನೇ ಇಸ್ವಿನಲ್ಲಿ ಬ್ರಿಟಿಷರ್ ಕಾಲದಾದಂತ ಗೆಜೆಟಿಯರ್ ಅಲ್ಲಿ ಆ ದೇವಸ್ಥಾನದ ಬಗ್ಗೆ ಎಲ್ಲ ಬರ್ದಿದ್ದಾರೆ. ಮೈಸೂರು ಇದ್ರಲ್ಲಿ ಸಿಗುತ್ತೆ ಯೂನಿವರ್ಸಿಟಿಲಿ, ಮತ್ತೆ ಮಂಡ್ಯ ಗೆಜೆಟಿಯರ್ ಅಲ್ಲೂ ಇದೆ ಈ ದೇವಸ್ಥಾನದ ಮಾಹಿತಿ ಪೂರ್ತಿ ಇದೆ. ನೋಡಿ ಸ್ನೇಹಿತರೆ, ಶ್ರೀನಿವಾಸ ದೇವರು ಎಷ್ಟು ಹಸನ್ಮುಖರಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ದೇವರನ್ನ ಕಣ್ ತುಂಬ್ಕಳಿ, ನೋಡೋದಕ್ಕಾರು ಬರಲೇಬೇಕು. ಅದ್ಭುತವಾದಂಥದ್ದೇ. ಈ ಶ್ರೀನಿವಾಸ ದೇವರು ಸಹ ಕನ್ನಂಬಾಡಿ ಕಟ್ಟೆ ಒಳಗಡೆ ಇರೋ ದೇವಸ್ಥಾನದ ಮುಳುಗಿ ಹೋದ ದೇವಸ್ಥಾನದಲ್ಲೂ ಇವರೇ ಮುಖ್ಯ ದೇವರೇ ಆಗಿದ್ದಿದ್ದು ಅಲ್ಲಿಂದ. ಸೊ ಅಲ್ಲಿಂದ ತಗೊಂಡ್ಬಂದು ದೇವ್ರನ್ನ ಇಲ್ಲಿರಿಸಿದ್ದಾರೆ. ಈಗ ಅಲ್ಲಿ ಅನಂತ ಪದ್ಮನಾಭನ ನೋಡುವಂತ ಸಮಯ. ಬನ್ನಿ ಸ್ವಾಮಿ, ತೋರಿಸಿ ನಮಗೆ. ಇದು ಅನಂತ ಪದ್ಮನಾಭ ಲಕ್ಷ್ಮಿ ಮಾಡ ಬರ್ತಾ ಇರ್ತಕ್ಕಂಥದ್ದು. ನಾಭಿಯಲ್ಲಿ ಪದ್ಮ ಅಂದ್ರೆ ಅನಂತ ಪದ್ಮನಾಭ ಅಂದ್ರೆ ನಾಭಿಯಲ್ಲಿ ಬ್ರಹ್ಮ ಇರ್ತಕ್ಕಂಥದ್ದೇ ಅನಂತ ಪದ್ಮನಾಭ. ಇದು ಬ್ರಹ್ಮ. ಇದು ಲಕ್ಷ್ಮೀ ದೇವಿ ಕಾಲೊತ್ತಾ ಇರ್ತಕ್ಕಂಥ ಲಕ್ಷ್ಮೀ ದೇವಿ. ಈ ಪ್ರಭಾವಳಿಂದ ಸಹ ದಶಾವತಾರ ಇದೆ. ಮತ್ಸ್ಯ, ಕೂರ್ಮ, ವರ, ಹೀಗೆ ಆ ಕಡೆಗೆ ಇದು ಆ ಕಡೆಗೆ ಇದು. ಇದು ಇದ್ರ ಭಂಗಿ, ಈ ಭಂಗಿ ಇರೋದು ಕಮ್ಮಿ. ಪದ್ಮನಾಭ ಸ್ವಾಮಿ ಅಂದ್ರೆ ಈ ಭಂಗಿಲಿ ಇರ್ಲೇಬೇಕು. ಬಹಳ ಅಪರೂಪವಾದಂತ ಭಂಗಿ ಇದು. ಬಹಳ ಅಪರೂಪವಾದಂತ ದೇವರು ನಮ್ಗೆ ಕಾಣಿಸ್ತಾ ಇರತ್ತದ. ನೋಡಿ ಸ್ನೇಹಿತರೆ, ಬಹಳ ಅಪರೂಪದ ಭಂಗಿಯಲ್ಲಿ ದೇವರು ಒಂದು ಮುದ್ರೆಯನ್ನ ಹಾಕಿಕೊಂಡು ಒಂದು ಯೋಗ ನಿದ್ರೆಯಲ್ಲಿ ಮಲಗಿರ್ತಕ್ಕಂತ ಅನಂತ ಪದ್ಮನಾಭ ದೇವರನ್ನ ನೀವು ದರ್ಶನ ಮಾಡ್ತಾ ಇದ್ದೀರಾ. ನೀವ್ ಇನ್ನೂ ಕನ್ನಂಬಾಡಿ ಕಟ್ಟೆಗೆ ಬಂದು ಆ ಬ್ರಿಡ್ಜ್ ದಾಟ್ಕೊಂಡು ಈ ದೇವಸ್ಥಾನಕ್ಕೆ ನೀವ್ ಇನ್ನೂ ಬಂದಿಲ್ಲ ಅಂದ್ರೆ ನೀವು ಇರದೆ ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಇದು ನಮ್ಮ ಆಳ್ವರು, ನಾಥಮುನಿಗಳು, ರಾಮಾನುಜಾಚಾರ್ಯರು, ದೇಶಿಕರು. ಇವರು ದೇಶಿಕರು ವೈಷ್ಣವರಲ್ಲಿ ಬರ್ತಕ್ಕಂತ ಮತ ಭಕ್ತಿ ಪಂಥದವರು, ಅವರ ಸೇವಕರು. ಹೌದು. ಸೊ ಹೊಯ್ಸಳರ ಕಾಲದವರು ಇವರೆಲ್ಲ. ಹೌದೌದು. ಇದೇ ಇಲ್ಲ. ಇದು ಜಯ ವಿಜಯ ವಿಶ್ವಸೇನ ಅಂದ್ರೆ ವೈಷ್ಣವರಲ್ಲಿ ಗಣಪತಿ ಅವ್ರಿಗೆ, ಶ್ರೀ ವೈಷ್ಣವರಿಗೆ ಅವ್ರ ಗಣಪತಿಗಿಂತ ವಿಶ್ವಸೇನೇ ಮುಖ್ಯ ಅವ್ರಿಗೆ. ಶ್ರೀ ವೈಷ್ಣವರಿಗೆ ಗಣಪತಿಗಿಂತ ಪೂಜೆ ಮಾಡೋದು ವಿಶ್ವಸೇನೇ ಪೂಜೆ ಮಾಡೋದು ಅವ್ರು ಗಣಪತಿ ಅಂತ. ನಾವು ಗಣಪತಿ ಮಾಡಿದ್ವಿ ಶೈವರು ಸ್ಮಾರ್ತರು ನಾವೆಲ್ಲ, ಅವರು ಇದನ್ನೇ ಮಾಡೋದು ವಿಶ್ವಸೇನ. ಇವರು ಶ್ರೀ ವಿಜಯ, ಜಯ ವಿಜಯ, ಸುದರ್ಶನ, ಗಣಪತಿ. ಜಯ ವಿಜಯರನ್ನ ನೋಡಿ ಇಲ್ಲಿ. ಜಯ ವಿಜಯರು ಸ್ವಾಮಿಯ ದ್ವಾರಪಾಲಕರು ಜಯ ವಿಜಯರು. ಆಯ್ತಾ. ಆಮೇಲೆ ಶ್ರೀ ಸುದರ್ಶನ ಸ್ವಾಮಿಗಳು. ಇಲ್ಲಿ ನೋಡಿ ಸುದರ್ಶನ ಹಿಂದೆ ಕಾಣ್ತಾ ಇದೆಯಲ್ಲ, ಸುದರ್ಶನ ಚಕ್ರ. ಅಲ್ಲಿ ಗಣಪತಿ. ಇದು ಸ್ವಾಮಿ, ಇದು ಉತ್ಸವ ಮೂರ್ತಿ. ಮೂಲ ಏನಲ್ಲ, ಇತ್ತೀಚೆಗೆ ಯಾರೋ ಕನ್ನಂಬಾಡಿ ಗ್ರಾಮದಲ್ಲಿಂದ ಹೊರಗಡೆ ಹೋಗಿರ್ತಕ್ಕಂಥವ್ರು ಅವ್ರ ಮನೆ ದೇವರು ಅಂತ ಹೇಳಿ ಇಂತ ವೇಣುಗೋಪಾಲ್ ಅಂತ ತಂದ್ಕೊಟ್ಟಿದ್ದಾರೆ. ನಮಗೆ ಇರೋದು ಶ್ರೀನಿವಾಸ ಶ್ರೀದೇವಿ ವಿಗ್ರಹನೇ ಇರೋದು ಮೂಲ. ಅಲ್ಲಿ ಇಟ್ಟಿದ್ ಬೇರೆ ಕಡೆ ಸೇಫ್ಟಿ ಅಂತ ಇಟ್ಟಿದೀವಿ. ಜಾತ್ರೆ ಸಮಯದಲ್ಲಿ ತರ್ತೀವಿ, ಅಲ್ಲೇ ಇಟ್ಬಿಡ್ತೀವಿ. ಇದು ಯಾವಾಗ ಜಾತ್ರೆ? ಜಾತ್ರೆ ಮಾಘ ಮಾಸದಲ್ಲಿ ಪೂರ್ಣಿಮೆ ಆದ ಮಾರನೆಗೆ ಇಲ್ಲಿದು. ಪೂರ್ಣಿಮೆ ದಿನ ನಮ್ಮ ಕಣ್ಮೇಶ್ವರಂದು, ಈಶ್ವರಂದು. ಅದನ್ನು ತೆಗೆದು ತೋರಿಸ್ತೀರಾ? ಅದನ್ನ ತೋರಿಸ್ತೀನಿ.
ಸ್ನೇಹಿತರೆ, ಇಂಥ ಅಪರೂಪದ ದೇವಾಲಯ ಸಂಕೀರ್ಣವನ್ನ ನೀವು ಹಿಂದೆಲ್ಲೂ ನೋಡಲಾರಿರಿ. ನೋಡ್ರಿ, ಮತ್ಸ್ಯಾವತಾರಿಯಾದಂಥ ವಿಷ್ಣು ಬಹಳ ಅಪರೂಪ. ನಾನಂತೂ ಇದೇ ಫಸ್ಟ್ ನೋಡ್ತಾ ಇರೋದು, ಮತ್ಸ್ಯಾವತಾರಿಯಾದಂಥ ವಿಷ್ಣು. ನೋಡ್ರಿ, ಇಲ್ಲಾಯ್ತಾ, ಇದು ಮತ್ಸ್ಯಾವತಾರ, ವಿಷ್ಣುವಿನ ಮತ್ಸ್ಯಾವತಾರ. ನೋಡಿ, ಇದು ಕೂರ್ಮಾವತಾರ. ನೋಡ್ರಿ, ಇಲ್ಲಿ ಕೆಳಗಡೆ ತೋರಿಸಿ, ಇದು ಮತ್ಸ್ಯ, ಮೀನಿಂದು ಅರ್ಧ ಮೀನಿಂದು ಇನ್ನರ್ಧ ದೇಹ, ಇಲ್ಲಿ ಅರ್ಧ ಆಮೆದು, ನೋಡಿ ಇಲ್ಲಿ ಇನ್ನರ್ಧ ದೇಹ. ಕೂರ್ಮಾವತಾರ. ಇವರು ವರಾಹಾವತಾರ. ಕೂರ್ಮಾವತಾರ ತೋರಿಸಿದ್ರ, ಇವ್ರು ನೋಡಿ ವರಾಹಾವತಾರ, ಮುಖ ಮಾತ್ರ ವರಾಹ, ಮಿಕ್ಕಿದ್ದು ಮಾನವ ದೇಹ. ನೋಡಿ, ಬಾ ನಾರಸಿಂಹಾವತಾರ ನೋಡ್ತಾ ಇದ್ದೀರಾ. ವಾಮನಾವತಾರ ಎಷ್ಟು ನೋಡ್ರಿ, ಮುಖ ಮಗು ಥರ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ. ವಾಮನಾವತಾರ, ಪರಶುರಾಮಾವತಾರ, ಶ್ರೀರಾಮಾವತಾರ, ಬಲರಾಮಾವತಾರ, ಶ್ರೀಕೃಷ್ಣಾವತಾರ. ಆಯ್ತಾ, ಕಲ್ಕಿ ಅವತಾರ. ಆಯ್ತಾ, ಇದು ಮಹಾಲಕ್ಷ್ಮಿ ಅಮ್ಮನವರು. ಆಯ್ತಾ, ಇದು ಸೀತಾರಾಮ ದೇವರು. ಇಲ್ಲಿ ಇದು ಶ್ರೀರಾಮ ಲಕ್ಷ್ಮಣರು. ಇದು ವೈಕುಂಠ ನಾರಾಯಣ. ಅಲ್ಲಿ ನೋಡ್ರಿ, ವೈಕುಂಠ ನಾರಾಯಣ. ಶ್ರೀಕೃಷ್ಣ ದೇವರು, ಪ್ರದ್ಯುಮ್ನ, ಅನಿರುದ್ಧ, ಅಚ್ಯುತ, ಪುರುಷೋತ್ತಮ, ನಾರಸಿಂಹ. ನೋಡಿದ್ರಲ್ಲ, ಇದು ಎಲ್ಲ ವಿಗ್ರಹಗಳನ್ನು ಸಹ ಅಲ್ಲೇ ಇದ್ದಿದ್ದು, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲೇ ಇದ್ದಿದ್ದು. ಕನ್ನಂಬಾಡಿ ಕಟ್ಟೆ ಒಳಗಡೆನೆ, ಡ್ಯಾಮ್ ಸೈಟ್ ಒಳಗಡೆ ಇತ್ತು. ಸೊ ಇದನ್ನು ಎಲ್ಲ ಶಿಫ್ಟ್ ಮಾಡಿ ಇದಕ್ಕೊಂದು ಸಪರೇಟ್ ಆಗಿ ಒಂದು ರೂಮ್ ತರ ಮಾಡಿ ಎಲ್ಲವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ರಿ, ಈ ತರ ಒಂದೇ ಕಡೆ ನೀವು ಇನ್ನೆಲ್ಲೂ ನೋಡಿಲ್ಲ ರೀ. ಬಂದು ನೋಡಿ, ಇದನ್ನ ಬಂದು ನೋಡ್ರಿ. ಸ್ನೇಹಿತರೆ, ನೀವು ಬಹಳ ಅತ್ಯಪರೂಪದಲ್ಲಿ ಅಪರೂಪ ನೀವು ನೋಡೇ ಇಲ್ಲ. ಬ್ರಹ್ಮದೇವರು, ನಮ್ಮೆಲ್ಲರ ಸೃಷ್ಟಿಕರ್ತ ಬ್ರಹ್ಮದೇವರು ರೀ. ಬ್ರಹ್ಮದೇವರ ವಿಗ್ರಹವನ್ನೇ ನೀವು ನೋಡಿಲ್ಲ ಯಾವ ದೇವಸ್ಥಾನದಲ್ಲಿ. ಇಲ್ಲಿದೆ ನೋಡ್ರಿ, ಬ್ರಹ್ಮದೇವರ ವಿಗ್ರಹ. ಸೃಷ್ಟಿಕರ್ತ ಬ್ರಹ್ಮ, ನಮಸ್ಕಾರ ಹಾಕೊಳ್ರಿ. ನಮ್ನೆಲ್ಲ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಬ್ರಹ್ಮ ಎಷ್ಟು ಮುಖಿಯಾಗಿ ಕೂತಿದ್ದಾರೆ ಅಂತ. ಇವರು ತಾಯಿ ಸರಸ್ವತಿ. ಜಪಮಣಿ ಪುಸ್ತಕಗಳು. ತಾಯಿ ಸರಸ್ವತಿಯ ದೇವರು ಬಂದು ಹಯಗ್ರೀವ ದೇವರು. ಇವ್ರು ನೋಡಿ, ಇಲ್ಲಿ ಇವರೇ ಹಯಗ್ರೀವರು. ಇವರಲ್ಲೂ ಜಪಮಣಿ ಮತ್ತು ಪುಸ್ತಕ. ನೋಡಿ, ಇಲ್ಲಿ ಜಪಮಣಿ, ಪುಸ್ತಕ. ಹಯಗ್ರೀವ ದೇವರು ತಾಯಿ ಸರಸ್ವತಿಯ ಗುರುಗಳು. ಆಯ್ತಾ, ಇಲ್ಲಿ ನೋಡಿ, ಇದನ್ನ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳ್ತಾ ಇದ್ರು. ಕೇಶವ, ಮಾಧವ, ಮಧುಸೂದನ, ವಾಮನ, ಶ್ರೀಧರ ಅಂತಂದ್ರೆ ಏನಪ್ಪ ಡಿಫರೆನ್ಸ್ ಅಂತಂದ್ರೆ, ಇದು ಕ್ಲಾಕ್ ವೈಸ್ ಅಲ್ಲಿ ಶಂಖ, ಚಕ್ರ, ಗದೆ ಆ ಕಡೆ ಈ ಕಡೆ ಇಟ್ಕೊಂಡಿರ್ತಾರಲ್ಲ, ಅದೇ ಅಂತ. ಸೊ ಅಲ್ಲಿ ಬನ್ನಿ ತೋರಿಸಿ ಬ್ರಿಜೇಶ್ ಇದನ್ನ. ಇವರು ಕೇಶವ ದೇವರು, ಇವ್ರದೊಂಥರ ಇದೆ, ಇಲ್ಲಿ ನೋಡಿ. ಆಯ್ತಾ, ಇಲ್ಲಿ ಇವರು ಮಾಧವರು, ಇವ್ರದೊಂಥರ ಡಿಸೈನು. ಇವರು ಮಧುಸೂದನ, ಇವರು ವಾಮನ, ಅವರು ಶ್ರೀಧರ, ಇವರು ತ್ರಿವಿಕ್ರಮ. ಇವರು ದಾಮೋದರ, ಪದ್ಮನಾಭ, ನಾರಾಯಣ, ಋಷಿಕೇಶ. ಆಯ್ತೆ, ಈ ಕಡೆ ಬಂದ್ರೆ ನೀವು ಶ್ರೀ ಮಹಾವಿಷ್ಣು, ವಾಸುದೇವ, ಸಂಕರ್ಷಣ, ಅಧೋಕ್ಷಜ, ಇಲ್ಲಿ ಹಯಗ್ರೀವ ದೇವರು ಇಲ್ಲೊಂದು ಕಡೆ ಇದ್ದಾರೆ.
ಇವ್ರ ಹೆಸರು ಸಹ ಹಾಕಿರಲಾರ್ದಕ್ಕಾಗಿ ನಾನು ನಿಮ್ಮ ಕ್ಷಮೆಯನ್ನ ಕೋರ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಟೆಂಪಲ್ ಕಾಂಪ್ಲೆಕ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ಕೊಂಡಿದ್ದಾರೆ. ಆದರೆ ಹಂಗೆ ಬನ್ನಿ ಬ್ರಿಜೇಶ್, ಹಂಗೆ ಬನ್ನಿ. ನೋಡ್ತಾ ಇದ್ದೀರಲ್ಲ ಅಲ್ಲಿ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಇದು ನಮ್ಮ ಮುಜರಾಯಿ ಇಲಾಖೆಗೆ ಸೇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದನ್ನ ಇಷ್ಟು ಶಾಬಿಯಾಗಿ ಯಾಕೆ ಇಟ್ಕೊಂಡಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾವೇನಾರ ಎಲ್ಲರೂ 10 ರೂಪಾಯಿ ಹಾಕದ ಕೇಳಪ್ಪ ಸರ್ಕಾರಕ್ಕೆ, ಹಾಕಿ ನಾವೇ ಬೇಕಾದ್ರೆ ಕೊಟ್ಬಿಡ್ತೀವಿ. ಈ ದೇವಸ್ಥಾನನ ಚೆನ್ನಾಗಿ ಇಟ್ಕೊಳ್ಳಿ. ಯಾಕೆ ದೇವಸ್ಥಾನ ಚೆನ್ನಾಗಿ ಇಟ್ಕೋಬಾರ್ದು ಅಂತ ಏನಾರ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ ಸರ್ಕಾರದಲ್ಲಿ, ನಮಗೆ ಗೊತ್ತಿಲ್ಲ. ಪ್ರತಿಯೊಂದನ್ನು ವಿಡಿಯೋ ಮಾಡೇ ಹೇಳ್ಬೇಕಾ? ಇವೆಲ್ಲ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಇಲಾಖೆ ಕರ್ತವ್ಯ ಅಲ್ವಾ ಇವೆಲ್ಲ? ಮುಜರಾಯಿ ಇಲಾಖೆ ಕರ್ತವ್ಯ ಅಲ್ವಾ ಇವೆಲ್ಲ? ಕರ್ತವ್ಯ ಅಲ್ವೇನ್ರಿ? ಇಟ್ಕೋಬೇಕು ತಾನೆ.